ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಬಹಳ ಅಪರೂಪದ ವಿಷಯವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಇದೇ ಕ್ಷೌರದ ಬಗ್ಗೆ. ಕ್ಷೌರ ಅನ್ನೋದಕ್ಕೆ ಇನ್ನೊಂದು ವಪನ ಕರ್ಮ ಅಂತಲೂ ಕರೀತಾರೆ. ಕ್ಷೌರ ಅಂದರೆ ಕಟಿಂಗ್ ಅಂತ ಅರ್ಥ. ಚಿಕ್ಕ ಮಕ್ಕಳನ್ನ ಪೋಷಕರು, ತಂದೆ ತಾಯಿಗಳು ಯಾರು ಕರ್ಕೊಂಡು ಹೋಗ್ತಾ ಇರ್ತಾರೆ ಕಟಿಂಗ್ಗೆ. ಯಾವ ದಿವಸ ಕರ್ಕೊಂಡು ಹೋಗಬೇಕು, ಯಾವ ದಿವಸ ಕರ್ಕೊಂಡು ಹೋಗಬಾರ್ದು, ಯಾವ ನಕ್ಷತ್ರ ಇದ್ದಾಗ ಒಳ್ಳೆಯದು, ಇದರ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೆ, ಎಲ್ಲರ ವಯಸ್ಸಿನವ್ರಿಗೂ ಕೂಡ ಇಂತಿಂಥ ತಿಥಿ, ಇಂತಿಂಥ ವಾರ ಹೋದರೆ ಒಳ್ಳೆಯದು, ಇಲ್ಲಾಂದರೆ ಕೆಟ್ಟದ್ದಾಗತ್ತೆ ಅಂತ ಶಾಸ್ತ್ರಗಳು ಅನೇಕ ರೀತಿಯಾಗಿ ವರ್ಣಿಸ್ತಾರೆ. ನಾವು ಅಂದ್ಕೊಳ್ಬೋದು ಇದೊಂದು ವಿಚಾರ ಮಾಡಲಿಕ್ಕಿರೋ ವಿಷಯನ, ಇದರಿಂದ ಏನು ಅಂಥ ಲಾಭ ಇದೆಯಾ ಅಂತ. ಆದರೆ ಅವಶ್ಯವಾಗಿ ಇದರಿಂದ ದೊಡ್ಡ ಲಾಭ ಇದೆ. ಒಂದು ಸಣ್ಣ ಸಣ್ಣ ಈ ಕೆಲಸಗಳಿಂದಲೂ ಒಳ್ಳೊಳ್ಳೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು, ಒಳ್ಳೆ ಫಲಗಳು ಸಿಗುತ್ತೆ. ಶಾಸ್ತ್ರ ಅನೇಕ ರೀತಿ ವರ್ಣಿಸುತ್ತೆ. ಅದರಲ್ಲಿ ನಿಮಗೆ ಆಯುಷ್ಯ, ಯಾರಿಗೆ ಬೇಡ ಆಯುಷ್ಯ ಜಾಸ್ತಿ ಆಗಬೇಕು ಅಂತ ಬಯಸೋದೇ ಆಯುಷ್ಯ ಹೋಮ ಮಾಡಿಸಿದ್ದು. ಆದರೆ ಆ ಕಡೆ ಆಯುಷ್ಯ ಹೋಮ ಮಾಡಿಸ್ತಾ ಇರೋದು, ಈ ಕಡೆ ಸರಿಯಾದ ತಿಥಿ ಸರಿಯಾದ ವಾರದಂದು ಕಟಿಂಗ್ ಹೋಗದೆ ಇರೋದು, ಯಾವುದ್ಯಾವುದೋ ವಾರ ಅಮಾವಾಸ್ಯೆ ಹೋಗ್ಬಿಡೋದು, ಹುಣ್ಣಿಮೆ ಹೋಗ್ಬಿಡೋದು, ಈ ಥರ ಯಾವುದ್ಯಾವುದೋ ತಿಥಿಯನ್ನು ನೀವು ಹೋದರೆ ಅದರ ಎಫೆಕ್ಟ್ ತುಂಬ ಆಗುತ್ತೆ ಜೀವನದಲ್ಲಿ. ಆಯುಷ್ಯ ಕಡಿಮೆ ಆಗೋದು ಅಂದರೆ ಹೇಗೆ, ಏನೋ ರೋಗನೋ ಏನೋ ತೊಂದರೆ ಆಗ್ಬಿಡೋದು. ಇದು ಯಾರಿಗೆ ಈ ಥರ ಎಲ್ಲ ವಿಧಿ? ಎಲ್ಲ ವರ್ಣದವ್ರಿಗಿದೆ. ಅದು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಕ್ಷತ್ರಿಯರಿಗೂ ಇದೆ, ವೈಶ್ಯರಿಗೂ ಇದೆ, ಶೂದ್ರರಿಗೂ ಇದೆ. ಹೀಗೆ ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ ಇದು ಕ್ಷೌರ ಅನ್ನೋದು. ಎಲ್ಲರೂ ಕಟಿಂಗ್ ಹೋಗ್ತಾರೆ. ಆದರೆ ಯಾವಾಗ ಮಾಡಿಸಿದ್ರೆ ಒಳ್ಳೆ ಆಯುಷ್ಯ, ಒಳ್ಳೆ ಸಂಪತ್ತು, ಯಾವಾಗ ಮಾಡಿಸಿದ್ರೆ ತುಂಬ ಕಷ್ಟ, ಇದನ್ನೆಲ್ಲ ತಿಳ್ಕೊಳ್ಬಹುದು. ಬಹಳ ಒಳ್ಳೆ ವಿಚಾರ ಇದು. ಎಷ್ಟೋ ಜನಕ್ಕೆ ಆಯುಷ್ಯ ಜಾತಕದಲ್ಲಿ ಕಡಿಮೆ ಇರುತ್ತೆ. ಅದು ಸರಿಯಾಗಿ ನೀವು ಆಯುಷ್ ಕರ್ಮ ಅಂತ ಅದಕ್ಕೆ ಕರೆಯೋದು. ಈ ಆಯುಷ್ ಕರ್ಮ ಸರಿಯಾದ ದಿವಸದಲ್ಲಿ ಆಯಿತು ಅಂದರೆ ಅದರಿಂದ ನಿಮ್ಮ ಪಾಪಗಳು ಕಳೀತಾ ಒಳ್ಳೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಚತುರ್ವರ್ಣದವರು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಯಾವ ವಾರ ಸರಿಯಾದದ್ದು, ಯಾವ ತಿಥಿ, ಇಂಥ ಅನೇಕ ವಿಚಾರಗಳಿದೆ. ಅದನ್ನೆಲ್ಲ ನೋಡ್ತಾ ಹೋಗೋಣ. ಈ ವಿಷಯವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಸೂಚನೆ ನಿಮಗೆ. ಇದರಿಂದ ಕೆಲವರಿಗೆ ಇದರಿಂದ ಏನು ಅಂತ ನಿಮ್ಗೆ ಅನಿಸಿ ನೆಗೆಟಿವ್ ಆಗಿ ಥಿಂಕ್ ನೀವು ಮಾಡೋದಿದ್ರೆ ಇದನ್ನು ಖಂಡಿತ ನೋಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವುದ್ರ ಬಗ್ಗೆ ಶ್ರದ್ಧೆ ಇದೆಯೋ ಅದನ್ನು ನಾವು ಪಾಲಿಸಬೇಕು. ವಸ್ತುತಃ ಇದು ತುಂಬ ಅನುಕೂಲ ನಿಮ್ಮೆಲ್ಲರಿಗೂ. ಅದನ್ನು ಪಾಲಿಸಿದ್ರೆ, ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾವು ನಡೆದ್ರೆ ತುಂಬ ಅನುಕೂಲ. ಎಷ್ಟು ಸಾಧ್ಯನೋ ಅಷ್ಟು ನಡ್ಕೊಳ್ಬೇಕು. ಆಗಲ್ಲ ಅಂತಂದರೆ ನೋಡಲೇಬೇಡಿ ವಿಡಿಯೋನ, ಆರಾಮಾಗಿದ್ಬಿಡಿ. ನಾವಂತೂ ಈ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗೋಣ. ಯಾರು ಕೇಳ್ತಿರೋ ಶ್ರದ್ಧೆಯಿಂದ ಅವಶ್ಯವಾಗಿ ನೀವೆಲ್ಲರೂ ಕೇಳಿ, ಇದನ್ನು ಅನುಸರಿಸಿ ಲಾಭವನ್ನು ವಿಶೇಷವಾಗಿ ಪಡೆದುಕೊಳ್ಳಿ, ಆಯುಷ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಈ ಆಯುಷ್ ಕರ್ಮದ ಬಗ್ಗೆ ವಿಶೇಷವಾದ ವಿಚಾರಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಯಾವ ವಾರ ಮಾಡಿಸಿದಾಗ ಏನು ಲಾಭ, ಎಷ್ಟು ಆಯುಷ್ಯ ಹೆಚ್ಚಾಗುತ್ತೆ ಅಂದಾಗ, ಬುಧವಾರ ಕ್ಷೌರವನ್ನು ಮಾಡಿಸಿಕೊಂಡ್ರೆ ಆಗ 5 ತಿಂಗಳ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ. ಇನ್ನು ಸೋಮವಾರ ದಿವಸ ಮಾಡಿಸಿದ್ರೆ 7 ತಿಂಗಳ ಆಯುಷ್ಯ ಹೆಚ್ಚಾಗುತ್ತೆ. ಇನ್ನು ಗುರುವಾರದಲ್ಲಿ ಮಾಡಿಸಿದ್ರೆ 10 ತಿಂಗಳ ಆಯುಷ್ಯ ಹೆಚ್ಚು. ಇನ್ನು ಶುಕ್ರವಾರ ಮಾಡಿಸಿದ್ರೆ 11 ತಿಂಗಳ ಆಯುಷ್ಯ ಹೆಚ್ಚು. ಅದರಲ್ಲಿ ಗಮನಿಸಬೇಕೇನೋ ತಿಥಿಯನ್ನು ನೋಡಬೇಕು. ಈಗ ಯಾವುದೋ ಅಮಾವಾಸ್ಯೆ ಬಂದಿತ್ತು, ಶುಕ್ರವಾರ ಬಂದಿತ್ತು, ಅಮಾವಾಸ್ಯೆ ಇತ್ತು ಗುರುವಾರ, ಬುಧವಾರ, ಸೋಮವಾರ, ಆಗ ಯೋಚನೆ ಮಾಡಬೇಕು. ಆಗ ನಾವು ಹೋಗಬಾರ್ದು, ತಿಥಿ ನೋಡ್ಬೇಕು ಮುಖ್ಯ. ಹಾಗಾಗಿ ಎಲ್ಲವನ್ನ ಕೇಳಿ ಆದಮೇಲೆ ತೀರ್ಮಾನಕ್ಕೆ ಬರಬೇಕು ನಾವು. ಅಂತೂ ಈ ವಾರಗಳಲ್ಲಿ ಮಾಡಿಸಿದಾಗ ಇಷ್ಟಿಷ್ಟು ಆಯುಷ್ಯ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಒಂದು. ಇನ್ನು ತಿಥಿಗೆ ಬಂದಾಗ ಯಾವುದು ಹೆಚ್ಚು ಪ್ರಶಸ್ತ ಅಂದರೆ ತುಂಬ ಉತ್ತಮ ಯಾವುದು ಅಂದಾಗ, ದ್ವಿತೀಯ ಅಂದರೆ ಬಿದಿಗೆ, ತದಿಗೆ, ಪಂಚಮಿ, ಸಪ್ತಮಿ, ತ್ರಯೋದಶಿ ಇವುಗಳಂತೂ ತುಂಬ ಶ್ರೇಷ್ಠ. ಇವುಗಳಲ್ಲಿ ಮಾಡಿಸಿದ್ರೆ ಆಯುಷ್ಯ ತುಂಬ ಅಭಿವೃದ್ಧಿ ಆಗುತ್ತೆ. ಹೀಗೆ ಈ ತಿಥಿ ಮತ್ತು ವಾರ ಇವೆರಡನ್ನೂ ಗಮನಿಸಿಕೊಂಡು ಹೋಗಿ ತುಂಬ ಉತ್ತಮ. ಯಾವುದ್ಯಾವುದಕ್ಕೋ ಮುಹೂರ್ತ ಅಂತ ಇಡ್ತಾ ಇರ್ತಾರೆ. ಈಗ ಚೌಲ ಮುಹೂರ್ತ ಇರುತ್ತೆ, ಮುಹೂರ್ತ ವಿಶೇಷವಾಗಿ ಮಕ್ಕಳಿಗೆ ಇಡೋದಿರುತ್ತೆ. ಆ ಥರ ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ನಂತರ
ಈ ಪ್ರತಿ ಸಲ ಮಾಡಿಸ್ಬೇಕಾದ್ರೂ ಆಯುಷ್ ಕರ್ಮ ಮುಹೂರ್ತ ಅಂತ ಇದ್ದೇ ಇರುತ್ತೆ. ಇದು ನಾವು ದಿವಸ ಪಂಚಾಂಗ ನೋಡಿದಾಗ ಇದನ್ನೆಲ್ಲ ನೋಡ್ಕೊಂಡು ಅವಶ್ಯವಾಗಿ ಹೋಗಬೇಕು. ಇದು ಶ್ರಮ ಸಾಧ್ಯ ಏನಲ್ಲ, ಕಷ್ಟ ಅಲ್ಲ, ನಿಮಗೆ ಅನುಕೂಲ ಹೆಚ್ಚು ಅನ್ನೋದನ್ನ ಮತ್ತೆ ಜ್ಞಾಪಿಸ್ತಾ ನಿಷಿದ್ಧವಾದ ವಾರ, ನಿಷಿದ್ಧವಾದ ತಿಥಿ ಯಾವುದು ಅಂತ ನೋಡೋಣ. ವಾರಗಳ ಬಗ್ಗೆ ಬಂದಾಗ ಮಂಗಳವಾರ ಮಾಡಿಸೋ ಹಾಗಿಲ್ಲ, ಭಾನುವಾರ ಇಲ್ಲ, ಶನಿವಾರ ಇಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು. ಇದರಲ್ಲಿ ಸ್ವಲ್ಪ ಬದಲಾವಣೆಗಳು ಇವೆ, ಅದೇನು ಅಂತ ಮುಂದಕ್ಕೆ ತಿಳಿಸ್ತೇನೆ. ಇನ್ನು ನಿಷಿದ್ಧ ತಿಥಿಗಳು ಇವೆ. ಯಾವುದು? ಅಮಾವಾಸ್ಯೆ, ಹುಣ್ಣಿಮೆ, ದಿನತ್ರಯ ಅಂದರೆ ದಶಮಿ, ಏಕಾದಶಿ, ದ್ವಾದಶಿ, ಇನ್ನು ಅಷ್ಟಮಿ. ಹೀಗೆ ಈ ತಿಥಿಗಳಂದು ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು, ಅದನ್ನು ಆಯುಷ್ ಕರ್ಮ ಆಗಬಾರ್ದು. ಇನ್ನು ನಿಷಿದ್ಧ ವಾರಗಳಲ್ಲಿ ಒಂದು ವೇಳೆ ನೀವು ಆಯುಷ್ ಕರ್ಮ ಮಾಡಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅಂತ ಕ್ಷೌರಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಈಗ ಆದಿತ್ಯವಾರ, ಭಾನುವಾರದ ದಿವಸ ನೀವು ಕ್ಷೌರ ಮಾಡಿಸ್ಕೊಂಡ್ರೆ ನಿಮಗೆ ಎಷ್ಟು ಆಯುಷ್ಯ ಇರುತ್ತಲ್ಲ ಅದರಲ್ಲಿ 1 ತಿಂಗಳ ಆಯುಷ್ಯ ನೀವೇ ಕಡಿಮೆ ಮಾಡ್ಕೊಂಡ ಹಾಗೆ ಒಂದು. ಇನ್ನು ಶನಿವಾರ ನೀವು ಮಾಡಿಸ್ಕೊಂಡ್ರೆ ಕ್ಷೌರ ಕರ್ಮವನ್ನು 7 ತಿಂಗಳ ಆಯುಷ್ಯ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡ ಹಾಗೆ. ಇನ್ನು ಮಂಗಳವಾರ ಮಾಡಿಸ್ಕೊಂಡ್ರೆ 8 ತಿಂಗಳ ಆಯುಷ್ಯ ನೀವು ಕಡಿಮೆ ಮಾಡ್ಕೊಂಡ ಹಾಗೆ. ಇದು ಹೇಗೆ ಅಂದರೆ ನಿಮ್ಗೆ ಆಯಾಯ ವಯಸ್ಸುಗಳಲ್ಲಿ ಏನೋ ಒಂದು ರೋಗ ಬರೋದು, ಇನ್ನೇನೋ ತೊಂದರೆ ಆಗೋದು, ಒಟ್ಟು ನಿಮ್ಮ ಪರಿಪೂರ್ಣ ಆಯುಷ್ಯ ಏನು ಅನುಭವಿಸಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ನಮಗೆ ಮುಂದೆ ಪ್ರತಿಫಲ ಕೊಡ್ತಾ ಹೋಗುತ್ತೆ. ಆಗ ನಾವು ಯಾಕೆ ಕಷ್ಟ ಅನುಭವಿಸಬೇಕು? ಈಗಲೇ ಅದಕ್ಕೆ ಪರಿಹಾರವಾಗಿ ಇದನ್ನೆಲ್ಲ ಆದಷ್ಟು ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿವರೆಗೆ ವಾರ ಯಾವ್ದು ನಿಷಿದ್ಧ ಅಂತ ನೋಡಿದ್ವಿ. ಆದರೆ ಒಂದೇ ಎಚ್ಚರ, ವಿಶೇಷವಾಗಿ ಒಂದು ಶಾಸ್ತ್ರದಲ್ಲಿ ವಿಧಿ ಇದೆ. ಈ ಬ್ರಾಹ್ಮಣನಿಗೆ ಈಗ ಆದಿತ್ಯವಾರ ಮಾಡಿಸ್ಕೊಳ್ಬಾರ್ದು ಅಂತ ಬಂತ ಹಿಂದೆ, ಆದರೆ ಬ್ರಾಹ್ಮಣನಿಗೆ ದೋಷ ಇಲ್ಲ ಯಾವಾಗ ಭಾನುವಾರದಂದು ಮಾಡಿಸ್ಕೊಂಡ್ರೆ. ಇನ್ನು ಕ್ಷತ್ರಿಯರಿಗೆ ಈಗ ಮಂಗಳವಾರ ಮಾಡಿಸ್ಕೊಬಾರ್ದು ಅಂತ ಹೇಳಿದೆ, ಆದರೆ ಇವ್ರಿಗೆ ಆಗಿಲ್ಲ, ಮಂಗಳವಾರ ಮಾಡಿಸ್ಕೊಳ್ಬೋದು ಇವರು. ಇನ್ನು ವೈಶ್ಯರಿಗೆ, ಶೂದ್ರರಿಗೆ, ಇವರಿಬ್ಬರಿಗೂ ಶನಿವಾರ ತೊಂದರೆ ಇಲ್ಲ, ತಪ್ಪಿಲ್ಲ, ಆಗ ದೋಷ ತಟ್ಟಲ್ಲ. ಇದರರ್ಥ ಏನಾಯಿತು? ಬ್ರಾಹ್ಮಣರಿಗೆ ಭಾನುವಾರ ಅಧಿಕಾರ ಸಿಕ್ತು, ಆದರೆ ಶನಿವಾರ ಅಧಿಕಾರ ಸಿಗಲಿಲ್ಲ. ಹಾಗಂತ ಶೂದ್ರರಿಗೆ ಮಂಗಳವಾರ ಭಾನುವಾರ ಅಧಿಕಾರ ಸಿಗಲಿಲ್ಲ, ಆದರೆ ಶನಿವಾರ ಇದೆ. ಹಾಗೆ ಕ್ಷತ್ರಿಯರಿಗೆ ಮಂಗಳವಾರ ಉಂಟು, ದೋಷ ಇಲ್ಲ, ಹಾಗಂತ ಭಾನುವಾರ ಮತ್ತೆ ಶನಿವಾರ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಹೀಗೆ ಪರಸ್ಪರ ಅಂದರೆ ಅವ್ರವ್ರಿಗೆ ಒಂದು ಚೌಕಟ್ಟಿನ ವ್ಯವಸ್ಥೆ ಮಾಡಲಾಗಿದೆ ಶಾಸ್ತ್ರದಲ್ಲಿ. ಇದರ ಪ್ರಕಾರ ಅನುಷ್ಠಾನ ಮಾಡಿದರೆ ಆಯುಷ್ಯ ಹಾಗೆ ಉಳಿಸ್ಕೊಳ್ಳೋಂಗೋ ಆಯಿತು, ಅಭಿವೃದ್ಧಿ ಮಾಡ್ಕೊಂಡಂಗೋ ಆಯಿತು, ಯಾವುದಾದ್ರು ಒಂದು ವಿಶಿಷ್ಟವಾದ ಫಲ ಸಿಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಕಟಿಂಗ್ ಶಾಪ್ಗೆ ಹೋಗಿ ಅಲ್ಲೇ ಕ್ಷೌರವನ್ನು ಕ್ಷೌರಿಕನ ಬಳಿ ಮಾಡಿಸ್ಕೊಳ್ಬೇಕು ಹೊರತು ಮನೆಯಲ್ಲೇ ಅದಕ್ಕೆ ಏನೇನು ಬೇಕೋ ಸಾಧನವನ್ನು ತರಿಸಿ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿನೇ ಮಾಡೋದು, ತಂದೆ ಸ್ವಯಂ ತಾನೇ ಮಾಡ್ಕೊಳ್ಳೋದು, ಇದು ಯಾವುದನ್ನು ಅನುಷ್ಠಾನ ಮಾಡಬಾರ್ದು. ಯಾರಿಗಾರು ಈಗ ಮನೇಲಿ ಹುಷಾರಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಷೌರಿಕನನ್ನು ಮನೆಗೆ ಕರೆಸಿ, ಮನೆ ಅಂದರೆ ಮನೆ ಒಳಗಡೆ ಮಾಡಬೇಕು ಅಂತಿಲ್ಲ, ಒಂದು ಹೊರಗಡೆ ಸ್ಥಳದಲ್ಲಿ ಕೂಡಿಸಿ ಅಲ್ಲಿ ಕ್ಷೌರವನ್ನು ಆಚರಣೆ ಮಾಡುವಂತೆ ಮಾಡಿ ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಯಾವತ್ತು ಕ್ಷೌರಿಕನ ಕೈಲೇ ಈ ಕರ್ಮ ನಡಿಬೇಕು, ಇದನ್ನು ವಿಶೇಷವಾಗಿ ಪಾಲಿಸಿ. ಆಮೇಲೆ ಇನ್ನೊಂದು ವಿಷಯ, ಈಗ ಸ್ನಾನ ಮಾಡ್ತಾರೆ, ಚೆನ್ನಾಗಿ ಸ್ನಾನ ಮಾಡಾದ್ಮೇಲೆ ಹೋಗಿ ಕ್ಷೌರಕ್ಕೂ ಕೂತ್ಕೊಳ್ಳೋದು, ಇದನ್ನು ಮಾಡಬಾರ್ದು. ಮತ್ತು ಅಲ್ಲದೆ ಚೆನ್ನಾಗಿ ಊಟ ಮಾಡಿಬಿಡೋದು ಮಧ್ಯಾಹ್ನ, ಆಮೇಲೆ ಹೋಗೋಣ ಅಂತ ಹೋಗೋದು, ಅದು ತಪ್ಪು. ಬೆಳಗ್ಗೆ ಕ್ಷೌರ ಮಾಡಿಸ್ಕೊಳ್ಬೇಕು, ಅದು ಊಟ ಆದಮೇಲೆ ಮತ್ತೆ ಹೋಗೋದು ತಪ್ಪು, ಶಾಸ್ತ್ರ ನಿಷೇಧ ಮಾಡಿದೆ. ಅಷ್ಟೇ ಅಲ್ಲ, ಸಂಜೆ ಹೊತ್ತು ಸರಿಯಾಗಿ 6:30 ಸಮಯಕ್ಕೆ ಸಂಧ್ಯಾಕಾಲ ಹೋಗಬಾರ್ದು, ರಾತ್ರಿ ಹೋಗಬಾರ್ದು. ಮತ್ತು ಎಣ್ಣೆ ಹಚ್ಕೊಂಡ ಮೇಲೆ ಹೋಗಿ ಕ್ಷೌರ ಮಾಡಿಸ್ಕೊಡೋದು ಅದು ತಪ್ಪು. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಯಾರು ಪಾಲಿಸ್ಬೇಕು? ಎಲ್ಲರೂ ಇದನ್ನು, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಈ ನಿಯಮ ಅಪ್ಲೈ ಆಗುತ್ತೆ. ಈ ನಿಯಮವನ್ನು ತಪ್ಪದೇ ಎಲ್ಲರೂ ಪಾಲಿಸಬೇಕು. ಶಾಸ್ತ್ರದಲ್ಲಿ ಹೇಳಿದೆ, ಒಳ್ಳೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ, ಅದನ್ನು ಚೆನ್ನಾಗಿ ತಲೆ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದದ್ದೇನು ಅಂದರೆ, ಕಟಿಂಗ್ ಏನೋ ಶೇವಿಂಗ್ ಏನೋ ಮಾಡಿಸ್ಕೊಂಬಂದ್ಬಿಡ್ತಾರೆ. ಕ್ಷೌರ ಅಂದ್ರೇನೋ ಶೇವಿಂಗು ಸೇರ್ಕೊಳ್ಳುತ್ತೆ ಅಂತಲೇ ಅರ್ಥ. ಮಾಡಿಸ್ಕೊಂಡ್ಮೇಲೆ ಹಾಗೆ ಬಂದು ಸೋಫಾ ಮೇಲೆ ಕೂತ್ಕೊಂಡ್ಬಿಡೋದು, ಹಾಗೆ ಮನೇಲಿರೋ ವಸ್ತುನ ಮುಟ್ಟೋದು ತಪ್ಪು. ಸೀದಾ ಸ್ನಾನ ಮಾಡಬೇಕು ಮೊದಲು, ಮನೆಗೆ ಬಂದ ಕೂಡಲೇ. ಅದಕ್ಕೇನು ಏನು ಮುಟ್ಕೊಳ್ಬಾರ್ದು, ಅದಕ್ಕೆ ಮನೆಯಲ್ಲಿರೋರು ಸಹಾಯ ಮಾಡ್ತಾರೆ. ಮತ್ತು ಈ ಸ್ನಾನ ಮಾಡಿದಾಗ ಶುದ್ಧಿ ಹೇಗೆ? ಅದಕ್ಕೆ ಮೃತ್ತಿಕೆ ಇರುತ್ತೆ. ಮೃತ್ತಿಕೆ ಅಂದರೆ ತುಳಸಿ ಮೃತ್ತಿಕೆ. ಹಾಗಾಗಿ ಮನೆಗಳಲ್ಲಿ ತುಳಸಿನ ಬೆಳೆಸಿರ್ತಾರೆ. ಆ ತುಳಸಿ ಮೃತ್ತಿಕೆಯನ್ನು ನೀವು ಹೋಗಿ ಮುಟ್ಟಿ ತಗೊಳ್ಳೋದಲ್ಲ, ಬೇರೆಯವ್ರು ಏನಿದ್ದಾರೆ ಮನೆಯಲ್ಲಿ ಅವರು ನಿಮಗೆ ಕೊಡ್ತಾರೆ. ಅದು ಯಾವಾಗ?
ಸ್ನಾನ ಒಳಗಡೆ ನೀರನ್ನು ಹಾಕೊಂಡು ಆಗಿರುತ್ತೆ, ಹತ್ತಿರದಲ್ಲಿ ಮೃತ್ತಿಕೆಯನ್ನು ಇಟ್ಟಿರ್ತಾರೆ. ಆಗ ಆ ಮೃತ್ತಿಕೆಯನ್ನು ತಗೊಂಡು ತಲೆಗೆ ಮೈಗೆ ಸ್ವಲ್ಪ ಸ್ವಲ್ಪ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು, ನೀರನ್ನು ಹಾಕ್ಕೊಳ್ಬೇಕು. ಆಗ ಆ ತುಳಸಿ ಮೃತ್ತಿಕಾ ಸಂಪರ್ಕ ನಮಗಾಯಿತು, ಅದರಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ. ಇದನ್ನ ಚತುರ್ವರ್ಣದವರು ಮಾಡಬಹುದು. ಹಾಗಾಗಿ ತಪ್ಪದೆ ಈ ನಿಯಮವನ್ನು ಅನುಷ್ಠಾನ ಮಾಡಿ. ಇನ್ನು ಒಂದು ಸಲ ಕ್ಷೌರವನ್ನು ಮಾಡಿಸಿ 15 ದಿವಸದ ಒಳಗಡೆ ಕ್ಷೌರವನ್ನು ಮಾಡಿಸ್ಕೊಂಡ್ರೆ ನಿಮಗೆ ಸಂಪತ್ತಿನ ಅಭಿವೃದ್ಧಿ ಅಂತ ಫಲ ಹೇಳಿದೆ. ಅಷ್ಟೇ ಅಲ್ಲ, 1 ತಿಂಗಳ ಮೇಲೆ ನೀವೇನಾದ್ರು ಕ್ಷೌರವನ್ನು ಮಾಡಿಸ್ಕೊಂಡ್ರೆ, ತೀರಾ ಈಗ 15 ದಿವಸಕ್ಕೆ ಮಾಡಿಸ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, 1 ತಿಂಗಳು ಒಳಗಡೆನಾದರೂ ಕೂಡ ಕ್ಷೌರವನ್ನು ಮಾಡಿಸ್ಕೊಳ್ಬೇಕು. ಅದನ್ನು ಮೀರಿ ಮುಂದಕ್ಕೆ ಹೋಗ್ತೀರಿ ಅಂತ ಆದರೆ ಆಗ ಆಯುಷ್ಯ ಕ್ಷೀಣ ಆಗ್ತಾ ಹೋಗುತ್ತೆ ಅಂತಲೂ ಇದೆ. ಹಾಗಾಗಿ ಆದಷ್ಟು 1 ತಿಂಗಳ ಒಳಗಡೆ ಕ್ಷೌರವನ್ನು ಮತ್ತೆ ಮಾಡಿಸ್ಕೊಳ್ಳಿ. ಇದರಲ್ಲಿ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ, ಅವರು 15 ದಿವಸ ಒಳಗಡೆ ಖಂಡಿತ ಮಾಡಿಸ್ಕೊಳ್ತಾನೆ ಇರ್ತಾರೆ, ಅದರಲ್ಲೇನು ವಿಶೇಷ ಇಲ್ಲ. ಆದ್ದರಿಂದ ಇದನ್ನು ಪಾಲಿಸೋದು ಕಷ್ಟ ಅಂತಿಲ್ಲ. ಹಾಗಾಗಿ ಯಾರು ಇದನ್ನು ಪಾಲಿಸ್ತಾ ಇಲ್ಲ ಅಂಥವ್ರು ಪಾಲಿಸೋದಕ್ಕೆ ಶುರುವನ್ನು ಆರಾಮಾಗಿ ಮಾಡಬಹುದು. ಈ ಬ್ರಾಹ್ಮಣರು ವಿಶೇಷವಾಗಿ ಶಿಖೆಯನ್ನು ಬಿಡಬೇಕು. ಅದನ್ನು ಪಾಲಿಸಿದ್ರೆ ಅತ್ಯುತ್ತಮವಾದ ಆಯುಷ್ಯ ಖಂಡಿತ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೆನಪಿಸ್ತಾ ಇದ್ದೀನಿ. ಹಾಗೆ ಶಿಖೆಗಳನ್ನು ಬಿಟ್ಟಿರ್ತಾರೆ ಒಂದಿಷ್ಟು ವರ್ಷ, ಯಾವ ಕಾರಣಕ್ಕೂ ಏನು, ಆಮೇಲೆ ಕತ್ತರಿಸ್ಬಿಡ್ತಾರೆ ಶಿಖೆಯನ್ನು. ಖಂಡಿತ ಹಾಗೆ ಮಾಡಬೇಡಿ. ಶಿಖೆಯನ್ನು ಕತ್ತರಿಸಿದಿರಿಂದ ನಿಮ್ಮ ಆಯುಷ್ಯವನ್ನು ನೀವೇ ಕತ್ತರಿಸಿದಿರಿ ಅಂತ ಅಂದ್ಕೊಂಡ್ಬಿಡಿ. ಹಾಗಾಗಿ ಅಂಥ ತಪ್ಪನ್ನು ಮಾಡಬೇಡಿ. ಅಂಥ ತಪ್ಪು ನಡೆದಿದ್ರೆ ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಶಿಖೆಯನ್ನು ಅವಶ್ಯವಾಗಿ ಬಿಡಿ. ಅದರಿಂದ ಏನೂ ಆಗಲ್ಲ. ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅಂತ ಭಗವಂತನ ಸನ್ನಿಧಾನ ಇರುತ್ತೆ. ವಿಶೇಷವಾಗಿ ಭಗವಂತ ಅನುಗ್ರಹಿಸ್ತಾನೆ ನಿಮಗೆ ಅಂತ ತಿಳಿಸ್ತಾ, ಸ್ತ್ರೀಯರಿಗೆ ವಿಶೇಷವಾಗಿ ಒಂದು ಮಾಹಿತಿ ಏನಂದರೆ, ಸ್ತ್ರೀಯರು ಅಂದರೆ ಮುತ್ತೈದೆಯಾದವರು ಯಾರಿದ್ದಾರೆ, ಮದುವೆ ಆಗಿರೋರಾಗಬಹುದು, ಮದುವೆ ಆಗದೇ ಇರೋಂಥ ಕನ್ಯೆಯರಾಗಬಹುದು, ಇವರು ಯಾರೂ ಈ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು. ಇನ್ನೂ ಹಲವು ವಿಷಯಗಳಿದೆ. ಉದಾಹರಣೆಗೆ ಈಗ ತಂದೆ ತಾಯಿ ಮರಣವನ್ನು ಆಗ್ತಾರೆ, ಆಗ ಕ್ಷೌರ ವಿಚಾರ ಇದೆ. ಇನ್ನು ಯತಿಗಳು ಹೇಗೆ ಕ್ಷೌರ ನಿಯಮ ಇದೆ. ಇನ್ನು ಯಾವ್ಯಾವ ನಕ್ಷತ್ರಗಳಲ್ಲಿ ಕ್ಷೌರವನ್ನು ಮಾಡಿಸ್ಕೊಂಡಾಗ ವಿಶೇಷವಾದ ಫಲ ಇದೆ, ಯಾವುದು ಮಾಡಿಸ್ಕೊಂಡಾಗ ಅನಿಷ್ಟ ಇದೆ ಅನ್ನೋ ವಿಷಯ ಇದೆ. ಜೊತೆಗೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಈ ಕ್ಷೌರವನ್ನು ಮಾಡಿಸ್ಕೊಳ್ಳೋ ಆಚರಣೆ ಏನು ಅನ್ನೋದು ಇದೆ. ಈ ಥರ ಸಾಕಷ್ಟು ವಿಷಯಗಳಿದೆ. ಅದನ್ನು ಯಾವುದನ್ನು ಈ ಸಂಚಿಕೆಯಲ್ಲಿ ಮುಟ್ಟಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಅವಶ್ಯ ಚತುರ್ವರ್ಣದವರು ಅಂದರೆ ಎಲ್ಲ ವರ್ಗದವರು ಪಾಲಿಸಿದಲ್ಲಿ ಉತ್ತಮವಾದ ಆಯುಷ್ಯ ಅಭಿವೃದ್ಧಿ ಆಗಲಿಕ್ಕೆ ಏನು ಬೇಕೋ ಅಷ್ಟನ್ನು ವಿಶೇಷವಾಗಿ ಇಲ್ಲಿ ಸಂಚಿಕೆಯಲ್ಲಿ ತರಲಾಗಿದೆ. ಇದನ್ನು ಉಪಯೋಗಿಸಿಕೊಳ್ಳಿ. ಅವಶ್ಯವಾಗಿ ಆಯುಷ್ಯ ಕರ್ಮದಿಂದ ನಿಮ್ಮ ಎಲ್ಲರ ಆಯುಷ್ಯ ಅಭಿವೃದ್ಧಿಯಾಗಲಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹ ವಿಶೇಷವಾಗಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.